ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ಬೈಲಹೊಂಗಲ ಸಮೀಪದ ಇಂಚಲ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರು ಇಂದು ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಇಂಚಲ BCWD 1647 ಇದರ ನೂತನ ಕಟ್ಟಡ ಪೂಜಾ ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಪೂರ್ಣಾನಂದ ಭಾರತಿ ಸ್ವಾಮೀಜಿಗಳು, ಇಂಚಲ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿಗಳು ಇವರು ವಹಿಸಿದ್ದರು ಹಾಗೂ ಬೈಲಹೊಂಗಲ ಜನಪ್ರಿಯ ಶಾಸಕರಾದ ಮಹಾಂತೇಶ ಶಿ ಕೌಜಲಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಹಾಸ್ಟೆಲ್ ಕಟ್ಟಡ ಸುಂದರವಾಗಿ, ಸುಸಜ್ಜಿತವಾಗಿ ಹಾಗೂ ವಾತಾವರಣ ಅತ್ಯುತ್ತಮವಾಗಿದೆ. ಇದು ನಿಮಗೆ ಒಂದು ದೇವಸ್ಥಾನ ಇದ್ದ ಹಾಗೆ. ಇದನ್ನು ಎಷ್ಟು ನೀವು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ನಿಮಗೆ ಮುಂದೆ ಒಂದು ಒಳ್ಳೆಯ ಶಿಕ್ಷಣ ಉದ್ಯೋಗ ಸಿಗುತ್ತದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಕೆಲಸವನ್ನು ಮಾಡಿ ಕೊಡುತ್ತೇನೆ ಎಂದು ಶಾಸಕರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಮಾಜಿ ಪುರಸಭೆಯ ಅಧ್ಯಕ್ಷರು ಶ್ರೀ ರಾಜು ಜನ್ಮಟ್ಟಿ, CS ರಾಯನಾಯ್ಕರ, PKPS ಅಧ್ಯಕ್ಷರು, ಇಂಚಲ ಗ್ರಾಮದ ಹಿರಿಯರಾದಂಥ ಬಸಪ್ಪ ಮಲ್ಲೂರ, ಅನಿಲ್ ಎಂ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, CDPO ಬೈಲಹೊಂಗಲ ಆರೋಗ್ಯ ಅಧಿಕಾರಿಗಳು, PHC ಇಂಚಲ ಅಧ್ಯಕ್ಷತೆಯನ್ನು ಎಂ ಚಿನ್ನಗುಡಿ, ತಾಲೂಕಾ ಕಲ್ಯಾಣ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಇಲಾಖೆ ಬೈಲಹೊಂಗಲ ಕಟ್ಟಡದ ಗುತ್ತಿಗೆದಾರರು ಶ್ರೀ ಶಿವಾನಂದ್ ಕಾಗತಿಕರ, ನಿಲಯದ ಪಾಲಕರು ಶ್ರೀ SG ಸಿಂಗಾರಗುಪ್ಪ, ಕಾರ್ಯಕ್ರಮ ನಿರೂಪಣೆಯನ್ನು ಶ್ರೀ PF ಕುಮ್ಮಗೋಳ, ವಂದನಾರ್ಪಣೆಯನ್ನು MA ತಹಶೀಲ್ದಾರ್, ಇಂಚಲ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಮಲ್ಲಪ್ಪ ಹಾರೋಗೊಪ್ಪ, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮುನೀರ ಮಿರ್ಜನ್ನವರ್, ಶಿವಪ್ಪ ಜಕಾತಿ, ಮುದುಕಪ್ಪ ಕರಾಡಿ ಮತ್ತು ಗ್ರಾಮದ ಗುರುಹಿರಿಯರು, ಸವದತ್ತಿ ಹಾಗೂ ಬೈಲಹೊಂಗಲ ತಾಲೂಕಿನ ನಿಲಯ ಪಾಲಕರ, ನಿಲಯ ಮೇಲ್ವಿಚಾರಕರು, ಹಾಸ್ಟೆಲಿನ ವಿದ್ಯಾರ್ಥಿಗಳು, ಅಡುಗೆಯವರು, ಅಡುಗೆ ಸಹಾಯಕರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಲಿಂಗ ಬೋವಿ, ದೀಕ್ಷಾ ನ್ಯೂಸ್. ನಮ್ಮ PWD ಇಲಾಖೆಯಿಂದ ಅವರು ಹಮ್ಮಿಕೊಂಡು ಆ ಗುತ್ತಿಗೆದಾರರು ಇಷ್ಟು ಸುಂದರವಾದ ಭವ್ಯ ಕಟ್ಟಡವನ್ನ ನಮ್ಮ ಗ್ರಾಮಕ್ಕೆ ಅವರೆಲ್ಲ ಇಷ್ಟೊಂದು ಕೊಡುಗೆಯನ್ನು ಕೊಟ್ಟಾರ. ಅವರೆಲ್ಲರಿಗೂ ನಾನು ತುಂಬುವುದೇ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಮಾಧ್ಯಮದವರಿಗೆ, ವಿದ್ಯಾರ್ಥಿಗಳಿಗೆ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾ ಸ್ವಾಗತವನ್ನು ಗಳಿಸಿ ನನ್ನ ಎರಡು ಮಾತುಗಳನ್ನು